ಯಾವುದು ನಿನ್ನ ಭಾಗ್ಯದಲ್ಲಿ ಇದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವುದನ್ನ ಕಲಿತುಕೋ. ಸಿಗಬೇಕು ಎಂದು ಬರೆದಿದ್ದರೆ ಅದು ನಿನಗೆ ಸಿಕ್ಕೇ ಸಿಗುತ್ತದೆ. ಅದಕ್ಕಾಗಿ ಜೀವನ ಪೂರ್ತಿ ಕಳೆಯಬೇಡ. ಬದಲಾಗಿ ನಿಮ್ಮ ಜೀವನವನ್ನ ಚೆನ್ನಾಗಿ ರೂಪಿಸಿಕೊಳ್ಳಿ. ಕರ್ಮ ಎಂದರೇನು? ಅರ್ಜುನ ಶ್ರೀಕೃಷ್ಣನನ್ನ ಕೇಳಿದ. ಶ್ರೀಕೃಷ್ಣ ಹೇಳಿದ, ಉತ್ತಮವಾದ ಕೆಲಸಕ್ಕೆ ಉತ್ತಮವಾದ ಪರಿಣಾಮ, ಕೆಟ್ಟ ಕೆಲಸಕ್ಕೆ ಕೆಟ್ಟ ರೀತಿಯ ಪರಿಣಾಮ, ಇದುವೇ ಕರ್ಮ ಎಂದು. ಜಗತ್ತಿನ ಎಲ್ಲ ಕೆಲಸವನ್ನ ನಾನು ಮಾಡಬಲ್ಲೆ ಎಂಬ ಆತ್ಮವಿಶ್ವಾಸ ನಿಮಗಿರಲಿ. ಆದರೆ ಎಲ್ಲವೂ ನನ್ನಿಂದಲೇ ಆಗಿದ್ದು ಎಂಬ ಅಹಂಕಾರ ಬೇಡವೇ ಬೇಡ. ಎದುರಾಳಿ ಎಷ್ಟೇ ಒಳ್ಳೆಯ ವ್ಯಕ್ತಿಯಾಗಿದ್ದರೂ ಅವನು ಅಧರ್ಮದ ಪಕ್ಷದಲ್ಲಿ ಇದ್ದರೆ ಅವನನ್ನ ಸೋಲಿಸಲೇಬೇಕು. ಇಲ್ಲದಿದ್ದರೆ ಧರ್ಮ ಸೋಲುತ್ತದೆ, ಅಧರ್ಮ ಗೆಲ್ಲುತ್ತದೆ. ಅಹಂಕಾರವು ಕಣ್ಣಿಗೆ ಬಿದ್ದ ಧೂಳಿನಂತೆ. ಸ್ವಚ್ಛ ಮಾಡಿಕೊಳ್ಳದಿದ್ದರೆ ಏನೂ ಕಾಣುವುದಿಲ್ಲ. ಮನುಷ್ಯರನ್ನ ಅಳೆಯಬೇಕಾದದ್ದು ಅವರ ಶ್ರೀಮಂತಿಕೆಯಿಂದ ಅಲ್ಲ, ಅವರ ಹೃದಯವಂತಿಕೆಯಿಂದ. ಧರ್ಮದಿಂದ ಬದುಕು, ಅವರನ್ನ ಧರ್ಮವೇ ರಕ್ಷಿಸುತ್ತದೆ. ಒಮ್ಮೆ ನಾರದರು ಕೃಷ್ಣನನ್ನ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ದುಃಖಿಗಳಾಗಿದ್ದಾರೆ ಯಾಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ಎಷ್ಟು ಅರ್ಥಗರ್ಭಿತವಾಗಿದೆ ಅಲ್ಲವಾ? ಜ್ಞಾನ ಎಂಬ ಅಗ್ನಿಯು ಎಲ್ಲ ಕರ್ಮಗಳನ್ನು ಬೂದಿ ಮಾಡುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಸುಡಬೇಕೆಂದರೆ ಮೊದಲು ನಿಮ್ಮ ಕ್ರೋಧವನ್ನ ಸುಡಿ. ಅಹಂ ಯಾವಾಗಲೂ ಕಾಲಿನ ಕೆಳಗಿರಬೇಕು, ನೆತ್ತಿಯ ಮೇಲಿರಬಾರದು. ಏಕೆಂದರೆ ಅಹಂ ನೆತ್ತಿಯ ಮೇಲಿದ್ದರೆ ಅಲ್ಲಿನ ಯಶಸ್ಸು, ಕಿರೀಟ ಇರಲು ಸಾಧ್ಯವೇ ಆಗುವುದಿಲ್ಲ. ಸತ್ಯದ ದಾರಿಯಲ್ಲಿಯೇ ಹೋಗು. ನೀನು ನಡೆಯುವಾಗ ಎಡವಿ ಪಾತಾಳಕ್ಕೆ ಬಿದ್ದರೆ ನಿನ್ನನ್ನು ರಕ್ಷಣೆ ಮಾಡಲು ನಾನು ಬಂದೇ ಬರುತ್ತೇನೆ. ಯಾರದ್ದೋ ದುಃಖವನ್ನು ನೋಡಿ ನಿಮಗೂ ನೋವಾದರೆ ತಿಳಿದುಕೊಂಡು ಬಿಡು, ನಿಮ್ಮ ಆತ್ಮದಲ್ಲಿ ಪರಮಾತ್ಮ ನೆಲೆಸಿದ್ದಾನೆ ಎಂದು. ಯಾವಾಗ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಲು ಆಗುವುದಿಲ್ಲವೋ ಆಗ ನಿಮ್ಮ ಮನಸ್ಸು ನಿಮಗೆ ವೈರಿಯಾಗುತ್ತದೆ. ಆತ್ಮವಿಶ್ವಾಸವಿರಲಿ, ಅಹಂಕಾರ ಬೇಡ. ನಾನು ಅನ್ನುವ ಸ್ಥೈರ್ಯವಿರಲಿ, ನಾನು ಮಾತ್ರವೇ ಅನ್ನುವ ಭ್ರಮೆ ಬೇಡವೇ ಬೇಡ. ನಿಮ್ಮ ಗುಟ್ಟನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಏಕೆಂದರೆ ಜೀವನದಲ್ಲಿ ಯಾವ ಮಿತ್ರ ಯಾವಾಗ ಬೇಕಾದರೂ ಶತ್ರು ಆಗುತ್ತಾನೆ ಎಂದು ಹೇಳಲು ಸಾಧ್ಯವೇ ಇಲ್ಲ. ಒಬ್ಬರ ತಾಳ್ಮೆಯನ್ನ ಅಸಹಾಯಕತೆ ಎಂದು ತಿಳಿದುಕೊಳ್ಳಬಾರದು. ತಾಳ್ಮೆಯ ಹಿಂದಿನ ತಯಾರಿ ಬಹಳ ಗಟ್ಟಿಯಾಗಿರುತ್ತದೆ. ಪ್ರಾರ್ಥನೆ ಮತ್ತು ನಂಬಿಕೆ ಎರಡು ಕಣ್ಣಿಗೆ ಕಾಣದೇ ಇರಬಹುದು, ಆದರೆ ಅಸಾಧ್ಯವಾದದ್ದನ್ನು ಕೂಡ ಸಾಧ್ಯವಾಗಿಸುವ ಶಕ್ತಿ ಎರಡಕ್ಕೂ ಕೂಡ ಇದೆ. ಎಲ್ಲರನ್ನ ಪ್ರೀತಿಸು, ಕೆಲವರನ್ನ ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲರೂ ಸತ್ಯವಂತರಲ್ಲ. ಹಿಂಡಿದ ಹಾಲು ತಕ್ಷಣವೇ ಮೊಸರಾಗದಂತೆ ಇಂದು ಮಾಡಿದ ಪಾಪ ಕೃತ್ಯಗಳ ಫಲ ತಕ್ಷಣ ಅನುಭವಕ್ಕೆ ಬರದಿರಬಹುದು. ಅದು ಒಂದು ದಿನ ಬೂದಿ ಮುಚ್ಚಿದ ಕೆಂಡದಂತೆ ಸಮಯವನ್ನ ನೋಡಿ ಸರಿಯಾಗಿ ಸುಡುತ್ತದೆ. ನಿಮಗೆ ಗೌರವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಿಂದಾದರೂ ಸರಿ, ಒಬ್ಬರ ಮನಸ್ಸಿನಿಂದ ಆದರೂ ಕೂಡ ಸರಿಯೇ. ಸಮಯ ಎನ್ನುವುದು ಎಲ್ಲವನ್ನ ಕಲಿಸಿಕೊಡುತ್ತದೆ, ಆದರೆ ಸರಿಯಾದ ಸಮಯಕ್ಕೆ ಕಲಿಸುವುದೆಲ್ಲ ಅಷ್ಟೇ. ಎಲ್ಲರನ್ನ ಪ್ರೀತಿಸು, ಕೆಲವರನ್ನ ಮಾತ್ರ ನಂಬು. ಪ್ರಪಂಚದಲ್ಲಿ ಎಲ್ಲವೂ ಸತ್ಯ, ಎಲ್ಲವೂ ಸತ್ಯವಂತರಲ್ಲ. ಕಷ್ಟ ಕಾಲದಲ್ಲಿ ನಿಮಗೆ ನೆರವಾಗುವವರು, ಕಷ್ಟದ ವೇಳೆ ನಿಮ್ಮ ಕೈ ಬಿಟ್ಟವರು ಮತ್ತು ನಿಮ್ಮನ್ನ ಕಷ್ಟಕ್ಕೆ ದೂಡಿದವರು, ಈ ಮೂವರನ್ನ ಎಂದಿಗೂ ಕೂಡ ಮರೆಯಬೇಡ.
ಕಾಣದ ದಾರಿಯಲ್ಲಿ ದೂರವೇ ಉಳಿದು ಬಿಡು. ನಿನ್ನವರಿಂದ ನಿನ್ನವರೇ ನಿನಗೆ ನೀಡುತ್ತಿರುವ ಕಷ್ಟಗಳಿಂದ. ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನ ನಿಂದಿಸಿದರೂ ಪ್ರತೀಕಾರವನ್ನ ತೀರಿಸಲು ನಿನ್ನ ಕೈಯಲ್ಲಿ ಆಗದಿದ್ದರೂ ಪರವಾಗಿಲ್ಲ. ಕಾಲ ಅನ್ನುವುದು ತಪ್ಪದೆ ಶಿಕ್ಷಿಸುತ್ತದೆ. ಏಕೆಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನ ಅನುಭವಿಸಲೇಬೇಕು. ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ? ಯಾರಿಗಾಗಿಯೂ ಏಕೆ ಹೆದರುತ್ತೀರಿ? ಯಾರು ನಿಮ್ಮನ್ನ ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ, ಅಷ್ಟೇ ಅಲ್ಲವೇ? ಸಂಬಂಧಗಳನ್ನು ಉತ್ತಮವಾಗಿ ನಿಭಾಯಿಸಲು ಒಂದೇ ಒಂದು ಮಂತ್ರವಿದೆ. ನಿಮ್ಮ ಪ್ರೀತಿ ಪಾತ್ರರಿಂದ ಕಡಿಮೆ ನಿರೀಕ್ಷೆ ಮತ್ತು ನಿಮ್ಮ ಪ್ರೀತಿ ಪಾತ್ರದ ಮೇಲೆ ಹೆಚ್ಚಿನ ನಂಬಿಕೆಯನ್ನ ಹೊಂದಿರಿ. ಕಷ್ಟ ಕಾಲದಲ್ಲಿ ನಿಮಗೆ ನೆರವಾಗುವವರು, ಕಷ್ಟದ ವೇಳೆ ನಿಮ್ಮ ಕೈ ಬಿಟ್ಟವರು ಮತ್ತು ನಿಮ್ಮನ್ನ ಕಷ್ಟಕ್ಕೆ ದೂಡಿದವರು, ಈ ಮೂವರನ್ನ ಎಂದಿಗೂ ಕೂಡ ನಿಮ್ಮ ಜೀವನದಲ್ಲಿ ಮರೆಯಲು ಸಾಧ್ಯವೇ ಇಲ್ಲ ಹಾಗೂ ಮರೆಯಲು ಕೂಡ ಹೋಗಬೇಡಿ. ಬೇರೆಯವರಿಗೆ ನಾವು ಕೆಟ್ಟವರಾಗಿ ಕಂಡರೂ ಪರವಾಗಿಲ್ಲ, ಆದರೆ ನಮಗೆ ನಾವು ಒಳ್ಳೆಯವರಾಗಿದ್ದರೆ ಸಾಕು. ಏಕೆಂದರೆ ಜೀವನ ನಮ್ಮದು, ಬೇರೆಯವರದ್ದು ಅಲ್ಲ ನೋಡಿ. ಮೋಸ ಹೋದೆ ಎಂದು ದುಃಖಿಸಬೇಡ. ಭಗವಂತನನ್ನ ನಂಬಿದವರಿಗೆ ಮೋಸವಾದರೆ, ಮೋಸ ಮಾಡಿದವರಿಗೆ ಮೋಸ ಮಾಡಲು ಭಗವಂತ ಯಾರದ್ದಾದರೂ ಸೃಷ್ಟಿಸಿಯೇ ಸೃಷ್ಟಿಸಿರುತ್ತಾನೆ. ಸಮಯ ಸಂದರ್ಭ ನೋಡಿಕೊಂಡು ಸತ್ಯವಾಗಿ ಸರಿಯಾದ ಪಾಠವನ್ನ ಅವರಿಗೆ ಕಲಿಸುತ್ತಾನೆ. ನೀವು ಯಾರಿಗೂ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ಹೆದರಿಕೊಂಡರೆ ಹೆದರಿಸುತ್ತಾರೆ. ಅದೇ ಅವರನ್ನ ನೀವೇ ಹೆದರಿಸಿ ನೋಡಿ, ನಿಮ್ಮ ಜೀವನದಿಂದಲೇ ಅವರು ಓಡಿ ಹೋಗುತ್ತಾರೆ. ನೊಂದವರಿಗೆ ಕೃಷ್ಣನ ಧೈರ್ಯದ ಮಾತು: ದುಃಖದಲ್ಲಿದ್ದಾಗ ದೇವರ ಮೇಲೆ ನಂಬಿಕೆ ಕಳೆದುಕೊಳ್ಳಬೇಡ. ಏಕೆಂದರೆ ದೇವರು ನಿನ್ನ ಮೇಲೆ ಸುಖ ದುಃಖ ಎರಡರಲ್ಲೂ ಇರುತ್ತಾನೆ. ದೇವರನ್ನ ನಂಬಿ ಏನೂ ಪಡೆದುಕೊಳ್ಳದೆ ಇರಬಹುದು, ಆದರೆ ದೇವರನ್ನ ನಂಬಿ ಯಾರು ಏನನ್ನು ಕಳೆದುಕೊಳ್ಳುವುದಿಲ್ಲ. ಶ್ರೀಕೃಷ್ಣ ಪರಮಾತ್ಮನ ಇನ್ನಷ್ಟು ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ನೋಡುವಂಥವರೆಲ್ಲರೂ ಕೂಡ ಲೈಕನ್ನು ಮಾಡಿ ನಮಗೆ ಬೆಂಬಲವನ್ನು ವ್ಯಕ್ತಪಡಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.